ಇನ್ನು ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದೆ. ಮೋದಿ ಸರ್ಕಾರದ ಕನಸಿಗೆ ವಿಪಕ್ಷಗಳು ಎಳ್ಳು ನೀರು ಬಿಟ್ಟಿವೆ. ಪ್ರಜಾಪ್ರಭುತ್ವದ ಅತಿದೊಡ್ಡ ಗೆಲುವು ಅಂತ ಪ್ರಿಯಾಂಕಾ ಗಾಂಧಿ ಹೇಳಿದ್ರೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಅಂತ ಕೇಸರಿ ಪಡೆ ಕಿಡಿಕಾರ್ತಾ ಇದೆ. ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಏನೆಲ್ಲ ರಾಜಕೀಯ ನಡೀತಾ ಇದೆ ಬನ್ನಿ ನೋಡೋಣ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲು. ಪ್ರಜಾಪ್ರಭುತ್ವದ ದೊಡ್ಡ ಗೆಲುವು ಎಂದ ಪ್ರಿಯಾಂಕಾ ಗಾಂಧಿ. ಮಹಿಳಾ ವಿರೋಧಿ ಕಾಂಗ್ರೆಸ್ ಎಂದು ಕೇಸರಿ ಪಡೆ ಬಣ್ಣನೆ. ಮೋದಿ ಸರ್ಕಾರದ ಕನಸಿನ ಮಹಿಳಾ ಮೀಸಲಾತಿ ಬಿಲ್ಗೆ ಸೋಲಾಗಿದೆ. ಮಸೂದೆ ಮೂಲಕ ಮಹಿಳೆಯರಿಗೆ 33% ಮೀಸಲಾತಿ ನೀಡಲು ಮೋದಿ ಕನಸಿಟ್ಕೊಂಡಿದ್ರು. ನಮೋ ಕನಸಿಗೆ ವಿಪಕ್ಷಗಳು ಎಳ್ಳು ನೀರು ಬಿಟ್ಟಿವೆ. ಮೋದಿ ಸರ್ಕಾರ ಅಂದುಕೊಂಡಂತೆ ಆಗ್ಲೇ ಇಲ್ಲ. ಮಹಿಳಾ ಮೀಸಲಾತಿ ಮಸೂದೆ ಪರ 298 ಮತ, ಮಸೂದೆಯ ವಿರುದ್ಧ 230 ಮತಗಳು ಚಲಾವಣೆಯಾದವು. ಕೇವಲ 54 ಮತಗಳ ಕೊರತೆಯಿಂದ ನಾರಿ ಶಕ್ತಿ ಬಿಲ್ ಫೇಲ್ ಆಯಿತು. ಇದು ಪ್ರಜಾಪ್ರಭುತ್ವದ ದೊಡ್ಡ ಗೆಲುವು ಅಂತ ವಿಪಕ್ಷಗಳು ಬಣ್ಣಿಸುತ್ತಿವೆ. ಇಂಡಿಯಾ ಕೂಟದ ನಡೆಯನ್ನೇ ಖಂಡಿಸ್ತಾ ಇರೋ ಎನ್ಡಿಎ ಮೈತ್ರಿಕೂಟ ಮಹಿಳಾ ವಿರೋಧಿಗಳು ಎಂದು ಬಿಜೆಪಿ ನಾಯಕರು ಆರೋಪಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಪಿತೂರಿ ವಿಫಲವಾಗಿದೆ ಅಂತ ಇಂಡಿಯಾ ಒಕ್ಕೂಟದ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡ್ತಿದ್ದಾರೆ. ಕೇಂದ್ರದ ಷಡ್ಯಂತ್ರ ಸೋಲಿಸಿದ್ದೇವೆ ಎಂದ ಪ್ರಿಯಾಂಕಾ ಗಾಂಧಿ. ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿ ನಡೆಸಿದ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ, ಪ್ರಜಾಪ್ರಭುತ್ವವನ್ನ ದುರ್ಬಲಗೊಳಿಸುವ ಸರ್ಕಾರದ ಷಡ್ಯಂತ್ರವನ್ನ ನಾವು ಸೋಲಿಸಿದ್ದೇವೆ ಎಂದರು. सबसे पहले तो मैं ये कहना चाहूंगी कि कल जो हुआ वो लोकतंत्र के लिए एक बहुत बहुत बड़ी जीत रही. जो सरकार की साजिश थी संघीय ढांचे को बदलने की, लोकतंत्र को कमजोर करने की, उसको हराया गया, उसको रोका गया. ये संविधान की जीत थी, देश की जीत थी और विपक्ष की एकता की जीत थी. और वो साफ साफ सत्ता पक्ष के नेताओं के चेहरों पर दिख रही थी. आप सबने भी देखा होगा. ಬಿಜೆಪಿ ಹೇಳ್ತಾ ಇರೋ ಮಾತು ನಂಬೋಕೆ 12 ವರ್ಷಗಳ ಹಿಂದೆ ಇದ್ದ ಭಾರತದ ಪರಿಸ್ಥಿತಿ ಇದೀಗ ಇಲ್ಲ. ನಮ್ಮ ಮಾತು ನಂಬಿ ಅಂತ ನಿನ್ನೆ ಅಮಿತ್ ಶಾ ಪದೇ ಪದೇ ಹೇಳ್ತಾ ಇದ್ರು. ಆದ್ರೆ ಯಾರೂ ನಂಬುತ್ತಿಲ್ಲ ಅಂತ ಪ್ರಿಯಾಂಕಾ ವಾದ್ರಾ ಕಿಡಿಕಾರಿದ್ರು. लेकिन आज देश उस परिस्थिति में नहीं है जो 12 साल पहले था. और शायद कभी कभी ये होता है कि जब सत्ता बढ़ जाती है लोग सच्चाई नहीं बताते हैं नेताओं को. तो इस पूरे ये जो पूरा पिछले 2-3 दिनों में हुआ, इससे कुछ हद तक ये भी दिख रहा है. कल बार बार अमित शाह जी कह रहे थे, आदरणीय अमित शाह जी कह रहे थे कि हमारी बातों पर भरोसा करिए. कोई भरोसा नहीं कर रहा है. ಸಂಸತ್ ಆವರಣದಲ್ಲಿ ಕಾಂಗ್ರೆಸ್ ನಡೆಯನ್ನೇ ವಿರೋಧಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಮಹಿಳಾ ವಿರೋಧಿಗಳು ಅಂತ ಬ್ಯಾನರ್ ಹಿಡಿದು ಆಕ್ರೋಶ ಹೊರಹಾಕಿದ್ರು. ಪ್ರಚಾರ ಮಾಡಲು ಕರಪತ್ರ ಹಂಚಲು ಮಹಿಳೆಯರು ಬೇಕು, ಆದ್ರೆ ಮೀಸಲಾತಿ ಬೇಡವಾ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಎಲ್ಲಾ ರಾಜ್ಯಗಳಿಗೂ 50% ಜಾಸ್ತಿ ಆಗುತ್ತೆ ಅಂದ್ರೆ ನಮ್ಮೆಲ್ಲರಿಗೂ 50% ಸಿಗುತ್ತೆ. ಇದನ್ನು ಒಪ್ಕೊಳ್ಳೋದಕ್ಕೆ ನಿಮಗೆ ಕಷ್ಟ ಏನಿತ್ತು, ಸಮಸ್ಯೆ ಏನಿತ್ತು ಅಂದ್ರೆ ಕೇವಲ ಇದು ಒಂದು ಕಾರಣ ಮಾತ್ರ. ನಿಮಗೆ ಮಹಿಳೆಯರು ಕೆಲಸ ಮಾಡೋಕ್ಕೆ ಬೇಕು, ಕರಪತ್ರ ಹಂಚೋಕ್ಕೆ ಬೇಕು, ಮನೆ ಮನೆಗೆ ಹೋಗೋಕ್ಕೆ ಬೇಕು, ಕೆಲಸ ಮಾಡೋಕ್ಕೆ ಬೇಕು. ಆದರೆ ಕಾಂಗ್ರೆಸ್ಸಿಗೆ ಯಾರು ಬರಬೇಕು ಪಾರ್ಲಿಮೆಂಟ್ ಒಳಗೆ? ಅವರ ಖಾನ್ದಾನ ಮಾತ್ರ ಬರಬೇಕು, ಅವರ ಪರಿವಾರ ಮಾತ್ರ ಬರಬೇಕು. ಇಂದಿರಾ ಗಾಂಧಿ ದೇಶದ ಪ್ರಧಾನಿ ಆದರೂ ನಮಗೆ ಖುಷಿ ಇದೆ, ಒಬ್ಬ ಮಹಿಳೆ ದೇಶದ ಪ್ರಧಾನಿ ಆಗಿದ್ದಾರೆ. UPA ಸರ್ಕಾರವನ್ನು 10 ವರ್ಷಗಳ ಕಾಲ ಸೋನಿಯಾ ಗಾಂಧಿ ಕಂಟ್ರೋಲ್ ಮಾಡಿದರು. ಇವತ್ತು ವಯನಾಡಿಂದ ಕರ್ಕೊಂಡು ಬಂದು ಮಧ್ಯಂತರ ಚುನಾವಣೆಗೆ ನಿಲ್ಲಿಸಿ ಪ್ರಿಯಾಂಕಾ ಗಾಂಧಿಯನ್ನು ಕರ್ಕೊಂಡು ಬಂದ್ರೆ ಅಂದರೆ ನಿಮ್ಮ ಮನೆಯ ಮಹಿಳೆಯರು ಬೇಕು ಪಾರ್ಲಿಮೆಂಟ್ ಒಳಗೆ. ಲೋಕಸಭೆ ಇಲ್ಲ ಅಂದರೆ ರಾಜ್ಯಸಭೆ ಬೇಕು. ಬೇರೆ ಮಹಿಳೆಯರು ಬರುವುದು ಬೇಕಾಗಿಲ್ಲ. ಕಾಂಗ್ರೆಸ್ಸಲ್ಲಿ 16 ವರ್ಷಗಳ ಕಾಲ, ದಶಕಗಳ ಕಾಲ ಕೆಲಸ ಮಾಡಿದಂಥ ಮಹಿಳೆಯರಿಗೆ ಏನು ಉತ್ತರ ಕೊಡ್ತೀರಿ ನೀವು? ಅವರಿಗೂ ಅಪೇಕ್ಷೆ ಇತ್ತಲ್ಲ, ವಿಧಾನಸಭೆಗೆ ಬರಬೇಕು, ಪಾರ್ಲಿಮೆಂಟ್ಗೆ ಬರಬೇಕು, ಯಾಕೆ ತಡೆದ್ರಿ? ಮಹಿಳೆಯರ ಬಗ್ಗೆ ಮಾತನಾಡುವ ಅರ್ಹತೆ ಕಾಂಗ್ರೆಸ್ಗಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಮಹಿಳಾ ಮೀಸಲಾತಿ ಮಸೂದೆ ವಿರೋಧಿಸಿದ್ದು ತಪ್ಪು ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ರು. ಇದು ಮಹಿಳಾ ಸಬಲೀಕರಣ ಬಿಲ್ ವಿಫಲ ಆಗಿದ್ದು ಒಂದು ಸಾಮಾನ್ಯ ಘಟನೆ ಅಲ್ಲ, ಸಾಮಾನ್ಯ ವಿಚಾರನೂ ಕೂಡ ಅಲ್ಲ. ಇದು ಕೆಲವು ರಾಜಕೀಯ ಪಕ್ಷಗಳ ಪಿತೂರಿ, ನಿರ್ಲಕ್ಷ್ಯ, ಮಹಿಳಾ ವಿರೋಧಿ ಭಾವನೆಯ ಸ್ಪಷ್ಟ ಸಂಕೇತ. ಇದು ಬಿಲ್ಗೆ ಬೆಂಬಲ ಕೊಡುವಂತ ಧೈರ್ಯ ಇಲ್ಲ ಅಂತ ಹೇಳಿದ್ಮೇಲೆ ಮಹಿಳೆಯರ ಬಗ್ಗೆ ಮಾತಾಡುವಂತ ಅಧಿಕಾರ ಇಲ್ಲ. ನನಗನ್ಸ್ತತೆ ಕಾಂಗ್ರೆಸ್ಸಿನ ಮಹಿಳಾ ಮೋರ್ಚಾವನ್ನ ಕೂಡಲೇ ರದ್ದು ಮಾಡಿಬಿಡಿ. ನೀವು ಯಾಕೆ ಇಟ್ಕೊಂಡಿದ್ದೀರಾ? ಇದು ರಾಜಕೀಯ ಲಾಭಕ್ಕಾಗಿ ತರಲಾಗ್ತಿದೆ ಅನ್ನೋ ಮಾತು ತಪ್ಪು.
ಒಳ್ಳೆಯ ನೀತಿ ಯಾವಾಗ ಬಂದರೂ ಸಹ ಒಳ್ಳೆಯದು. ಇಂದು ಮಹಿಳಾ ಮೀಸಲಾತಿ ವಿರೋಧಿಸುವಂಥದ್ದು ಅದೇ ಸಮಾನತೆಯ ತತ್ವಕ್ಕೆ ತದ್ವಿರುದ್ಧವಾಗಿದೆ. ಈ ನೀತಿಯನ್ನು ನಾನು ಖಂಡಿಸ್ತೇನೆ. ನಾವು ಅಂದ್ಕೊಂಡಿದ್ವಿ ಸ್ವತಂತ್ರ ಒಂದು 79 ವರ್ಷಗಳು ಪೂರ್ಣ ಆಯಿತು, ಈ ಸಂದರ್ಭದಲ್ಲಾದರೂ ಮಹಿಳೆಯರಿಗೆ ರಾಜಕೀಯ ನ್ಯಾಯ ಸಿಗ್ಬೋದು ಅಂಥೇಳಿ. ಒಂದಲ್ಲ ಒಂದು ರೀತಿಯಲ್ಲಿ ಮಹಿಳೆಯರಿಗೆ ರಾಜಕೀಯ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನಕ್ಕೆ, ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಪ್ರಯತ್ನಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಕಾಂಗ್ರೆಸ್ಸಿಗರೂ ಸೇರಿದಂತೆ ಉಳಿದ ವಿಪಕ್ಷಗಳು ಮಾಡಿ ನಾವು ಮಹಿಳೆಯರ ವಿರೋಧಿಗಳು ಅನ್ನೋದನ್ನು ತೋರಿಸಿದ್ದಾರೆ, ನಾವು ಸಂವಿಧಾನ ವಿರೋಧಿಗಳು ಅನ್ನೋದನ್ನು ತೋರಿಸಿದ್ದಾರೆ, ನಾವು ಅಂಬೇಡ್ಕರ್ ಅವರ ವಿರೋಧಿಗಳು ಅನ್ನೋದನ್ನು ಮತ್ತೊಮ್ಮೆ ಅವರು ಸಾಬೀತುಪಡಿಸಿದ್ದಾರೆ. ಮಸೂದೆಗೆ ಸೋಲು ಎನ್ಡಿಎಗೆ ಮುಖಭಂಗವಲ್ಲ, ಇದು ಮಹಿಳೆಯರಿಗೆ ಕಾಂಗ್ರೆಸ್ ಮಾಡಿರುವ ಅಪಮಾನ ಅಂತ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ರು. ಇದು ಬಿಜೆಪಿಯ ಮುಖಭಂಗವೂ ಅಲ್ಲ, ಬಿಜೆಪಿಯ ಸೋಲು ಅಲ್ಲ. ನೀವು ವ್ಯವಸ್ಥಿತವಾಗಿ ಹಿಂದಿನಿಂದ ಏನು ಮಹಿಳೆಯರನ್ನ ಮುಖಭಂಗ ಮಾಡ್ತಿದ್ರಿ, ಅದೇ ಮುಖಭಂಗವನ್ನ ನೀವಿವತ್ತು ಮಾಡಿದ್ದೀರಿ. ಮಹಿಳಾ ಮೀಸಲಾತಿಗೆ ಸೋಲಾಗಬೇಕು ಅಂತ ನಿಮ್ಮ ಮನಸ್ಥಿತಿ ಇತ್ತು, ಆ ಸೋಲನ್ನ ನೀವಿವತ್ತು ಮಹಿಳೆಯರಿಗೆ ಉಣಿಸಿದ್ದೀರಿ. ಇದು ಬಿಜೆಪಿದಲ್ಲ. ಚುನಾವಣೆಗಾಗಿ ಮಹಿಳಾ ಮೀಸಲಾತಿ ಮುನ್ನೆಲೆಗೆ ತಂದಿದ್ದಾರೆ ಅಂತ ಸಚಿವ ಮಧು ಬಂಗಾರಪ್ಪ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಮಹಿಳಾ ಮೀಸಲಾತಿಯನ್ನು ತರಲೇಬೇಕು ಅಂತ ಅವರ ಉದ್ದೇಶ ಇದ್ದಿದ್ರೆ ಮತ್ತೊಂದು ಬಾರಿ ವಿರೋಧ ಪಕ್ಷದವರನ್ನು ವಿಶ್ವಾಸಕ್ಕೆ ತಗೊಂಡು ಚರ್ಚೆ ಮಾಡಿ ಪ್ರತಿಯೊಂದು ಅಂಶವನ್ನು ಕೂಡ ಅದನ್ನು ಚರ್ಚೆ ಮಾಡಿ ಅವರ ಸಲಹೆ ಸೂಚನೆಯನ್ನು ಪಡ್ಕೊಂಡು ಸಪ್ರೇಟಾಗಿ ಇದನ್ನು ಮಿಕ್ಸ್ ಮಾಡದೆ ಮಹಿಳಾ ಮೀಸಲಾತಿಯನ್ನೇ ಸಪರೇಟಾಗಿ ತಗೊಂಡು ಬಂದರೆ ಬಹುಶಃ ಅದಕ್ಕೇನಾದರೂ ಕೂಡ ಒಂದು ಉತ್ತರ ಸಿಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ಬಿಜೆಪಿಯವ್ರು ಮಾಡ್ತಕ್ಕಂಥ ಆ್ಯಟಿಟ್ಯೂಡ್ ಏನಿದೆ ಅದು ಇವ್ರ ಟೈಮಿಂಗ್ ಎಲ್ಲ ನೋಡಿದರೆ ಇದು ಚುನಾವಣೆಗೆ ಸೀಮಿತವಾಗಿ ಮಾತ್ರ ಎದ್ದು ಕಾಣಿಸುತ್ತೆ, ಅದೇನು ಹಿಂದೆ ಮುಂದೆ ಮುಚ್ಚುಮರೆ ಮಾಡೋದಲ್ಲ. ವುಮೆನ್ಸ್ ಬಿಲ್ನ ಬರೀ ಈ ಪಬ್ಲಿಸಿಟಿಗೆ ಮಾತ್ರ ತಗೊಳ್ಳೋದಕ್ಕೆ ಚುನಾವಣೆಗೆ ಮಾತ್ರ ಸೀಮಿತವಾಗಿ ಕಾಣಿಸ್ತದೆ. ಏನೇ ಒಂದು ಕಾನೂನು ಬದ್ಧವಾಗಿ ಮಾಡೋದಾದರೆ, ಯಾಕೆಂದರೆ ಹೆಣ್ಮಕ್ಳಿಗೆ ರಿಸರ್ವೇಷನ್ ಕೊಡಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದೆ ಕಾಂಗ್ರೆಸ್ ಅವರು. ಸೊ ಇಷ್ಟು ವರ್ಷ ಏನು ಮಾಡ್ತಾಯಿದ್ರು ಬಿಜೆಪಿಯವರು, ಚುನಾವಣೆ ಸಂದರ್ಭದಲ್ಲಿ ಆಗ್ತಾರೆ. ಅದೇನೇ ಹೇಳಿ, ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದೆ. ಮಹಿಳಾ ವಿರೋಧಿಗಳು ಅಂತ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ಬ್ಯೂರೋ ರಿಪೋರ್ಟ್, TV9.